ದೇವೇಗೌಡರು ರಾಜ್ಯಸಭಾ ಟಿಕೆಟ್ ಅನ್ನ ನಿರಾಕರಿಸಿದೆ ಬಿಜೆಪಿ. ಅದು ನೋಡಿ ದೇರ್ ಪಾರ್ಟಿ ಪಾಲಿಸಿ ಅಲ್ಲ. BJP ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, JDS ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದು ನಮಗೇನು ಸಂಬಂಧ. ಆದರೆ ಒಂದು ಮಾತ್ರ ಅರ್ಥ ಆಗ್ಬೋದು, BJP JDS ಅವರ ಮೈತ್ರಿ ಸ್ಟ್ರಾಂಗ್ ವಿಕೆಟ್ ಮೇಲೆ ಇಲ್ಲ. Sir, there is a crucial meeting of India Alliance in Delhi, but your own partner Aam Aadmi Party and DMK are not participating in it. CPIM also has some allegations during the election campaign. Whatever it is, when it comes to fighting communal forces and the current dispensation on certain constitutional matters, we are all one. Whether it is AAP, whether it is DMK, whether it is Congress, whether it is TMC. You have seen what has happened in Bihar, West Bengal, you have seen what has happened in Tamil Nadu. Yes, there might be certain differences, but nothing is bigger than the constitution, nothing is bigger than the stability for the country. So JDS ಬಿಜೆಪಿ ಮೈತ್ರಿ ಡೇ ಬೈ ಡೇ ವೀಕ್ ಆಗ್ತಿದೆ ಅಂತಾನೆ ಅನ್ಸಲ್ವಾ ಸರ್? ನೋಡಿ, ಅವ್ರು ವೀಕ್ ಆಗ್ತಾರೋ ಸ್ಟ್ರಾಂಗ್ ಆಗ್ತಾರೋ ಗೊತ್ತಿಲ್ಲ. ಇವರೇ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರಿಗೆ ಜನರ ಮನ್ಸು ಗೆಲ್ಲಬೇಕಂತ ನಮ್ದಿದೆ ಅಷ್ಟೇ. ಅವ್ರ ಮೈತ್ರಿ ತೊಗೊಂಡು ನಮ್ಗೇನು ಮಾಡೋದಿದೆ? ನಾವು ನಮ್ಮ ಶಕ್ತಿ ಮೇಲೆ ಗೆಲ್ಲಬೇಕು ಹೊರತು ಅವರ ವೀಕ್ನೆಸ್ ಮೇಲೆ ಅಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದು ಸಂಬಂಧ ಇಲ್ಲ. ಆದರೆ BJP, IT, ED, CBI ಇರಲಿಲ್ಲ ಅಂದರೆ JDSಗಿಂತ ಕನಿಷ್ಠ ಪ್ರಾದೇಶಿಕ ಪಕ್ಷ ಆಗುತ್ತೆ. ಸರ್, ಇನ್ ಬಿಟ್ವೀನ್ ಬಿಜೆಪಿ ಅಲ್ಲ ಕಾಂಗ್ರೆಸ್ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ, JDS ನವರು ಕೂಡ 3ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ. MLC ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗುತ್ತೆ, ಜಯಬೇರಿ ಆಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡೆದಿದೆ ಅಂತ ಹೇಳ್ತಾರೆ, ಬಟ್ ಮುನ್ಸ್ಕೊಂಡಿದ್ದಾರೆ, ಏನು ಕೈ ಸಿಗ್ತಾ ಇಲ್ಲ ಅವರು ಪಕ್ಷದ ಮೇಲೆ ಅಂತ. ಯಾರು ಹೇಳಿದ್ರು? ನಿಮ್ಮ ಕೈ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಮುನ್ಸ್ಕೊಂಡಿದ್ದಾರೆ ಅಂತ ಅರ್ಥನಾ? ಮುನ್ಸ್ಕೊಂಡಿದ್ದಾರೆ ಅವರು. ಯಾರು ಎಲ್ಲಿ ಹೇಳಿದ್ದಾರೆ ಹೇಳಿ? ಈಗ ಮಾಧ್ಯಮ ಸ್ನೇಹಿತರು ಕೈಗೆ ಸಿಗ್ತಾ ಇಲ್ಲ ಅಂದ ತಕ್ಷಣ ಮುನ್ಸಿ ಅಂದ್ರೆ ಹೆಂಗೆ ಹೇಳಕ್ಕಾಗ್ತದ? ನಮ್ಮ ಕೈಗೆ ಸಿಕ್ಕಿದ್ದಾರೆ, ಮುಖ್ಯಮಂತ್ರಿಗಳ ಕೈಗೆ ಸಿಕ್ಕಿದ್ದಾರೆ, ಅವರ ದಿನಚರಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಕಥೆ ಮುಂದುವರಿಯುತ್ತಾರೆ, ಯಥಾಸ್ಥಿತಿ ಮುಂದುವರಿಯುತ್ತಾರೆ. ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವರಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾವೆಲ್ಲ ಮಾತಾಡೋದು ಅಪ್ರಸ್ತುತ ಅಲ್ವಾ? ಯಾರು ಸಂಬಂಧಪಟ್ಟವ್ರು ಮಾತಾಡಿದ್ಮೇಲೆ ಇಟ್ ಡಸ್ ನಾಟ್ ಮ್ಯಾಟರ್ ವಾಟ್ ಐ ಹ್ಯಾವ್ ಟು ಸೇ. ಸರ್, ಕೃಷ್ಣ ಬೈರೇಗೌಡರು ಕೂಡ BDA BMRD ಅನ್ನು ಕೂಡ ಸೇರಿಸಿ ನನಗೆ ಕೊಡಿ ಅಂತ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬೆಂಗಳೂರು ಉಸ್ತುವಾರಿ ಆದವ್ರಿಗೆ ಎಲ್ಲ ಲೋಕಲ್ ಬಾಡೀಸ್ ಇನ್ಕ್ಲೂಡ್ ಆಗ್ತಾ ಇದ್ರು, ಸೇರಿಸಿ ಕೊಡಿ. ಆದ್ರೆ ಕೃಷ್ಣ ಬೈರೇಗೌಡರಿಗೆ ಯಾಕೆ ಮೇಜರ್ ಇವನ್ನ ಕೈ ಬಿಟ್ರು ಅಂತ ನೋಡಿ, ಅದು ವರಿಷ್ಠ ತೀರ್ಮಾನ. ಆಮೇಲೆ ಅದೇನಿದೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳೇ ಹೇಳ್ಬೋದು. ಸಾರಿ, ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದೆಲ್ಲ ಹೆಚ್ಚಾಗಿ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಏನು ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಸ್ವಲ್ಪ ನಮಗೆ ತಿಳ್ಕೊಳ್ಳಿಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೇ.